ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಂಚಮಸಾಲಿ ಸಮಾಜದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ದೌರ್ಜನ್ಯ ಮಾಡಿದೆ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂಥೇಳಿ ಯತ್ನಾಳ್ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಯುವಕರು ಹಿರಿಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಸುಮಾರು 16 ಜನ ಕಾಲು ಮುರ್ಕೊಂಡಿದ್ದಾರೆ, ತಲೆ ಒಡೆದಿದೆ. ಎಷ್ಟೋ ಜನ ಬಹಳ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಲಾಠಿ ಚಾರ್ಜ್ ನಮ್ಮವರೆಗೇನೂ ಬಂದಿತ್ತು. ನಾವು ಕೈ ಎತ್ತಿ ಹೊಡಿರಪ್ಪ, ಎಟ್ಟು ಹೊಡಿರಿ, ನಾವೇನು ಕಾನೂನು ಉಲ್ಲಂಘಿಸಿಲ್ಲ. ನಾವೆಲ್ಲ ಕಾನೂನು ಪ್ರಕಾರ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಅವ್ರನ್ನ ಕರೆಸ್ತೀನಿ ಅಂತ ಆಶ್ವಾಸನೆಯನ್ನು 3 ಮಂತ್ರಿಗಳು ಕೊಟ್ಟಿದ್ದರು. ಆದರೆ ದುರುದ್ದೇಶದಿಂದ ಇವತ್ತು ಮುಖ್ಯಮಂತ್ರಿಗಳು ಇಡೀ ಸಮುದಾಯದ ಮೀಸಲಾತಿಯ ಹೋರಾಟವನ್ನು ಬಗ್ಗುಬಡಿಲಿಕ್ಕೆ ಕೆಲವೊಂದು ಜನರ ಮಾತು ಕೇಳಿ ದಿಢೀರ್ನೇ ಅವರು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಹೋದರು ಅಂತ ಹೇಳಿ ಸಂದೇಶ ಕಳಿಸಿದ್ರು. ಮೊದಲಿದ್ದರು ಅವ್ರು ಮುಖ್ಯಮಂತ್ರಿಗಳು. ಆದರೆ ನಮ್ಮ ಅಧಿಕಾರಿಗಳ ಮೂಲಕ ಈಗ ಹೋದಾರಿ. ಆದರೆ ನಮಗೆ ಅಧಿಕಾರಿಗಳ ಮೂಲಕ ಏನು ಹೇಳಿದ್ರು, ಮುಖ್ಯಮಂತ್ರಿಗಳು ಅರ್ಜೆಂಟು ಅವರು ವಿಶೇಷ ವಿಮಾನ ಮೂಲಕ ಬೆಂಗಳೂರು ತೆರಳಿದ್ರು ಅಂತ ಹೇಳಿ ತಪ್ಪು ಮಾಹಿತಿಯನ್ನು ಕೊಟ್ಟು, ಅವಾಗ ನಾವೇನಂದೀವಿ, ಇಲ್ಲಪ್ಪ ಮುಖ್ಯಮಂತ್ರಿಗಳು ಬರುತ್ತಾನೆ, ನಾವು ಇಲ್ಲೇ ರಾತ್ರಿ ಧರಣಿ ಮಾಡ್ತೀವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ನಮ್ಮ ನ್ಯಾಯ ಕೊಡಿ ಅಂತ ಹೇಳಿ ಕೇಳಿದಾಗ ನಮ್ಮನ್ನೆಲ್ಲ ಒತ್ತಾಯಪೂರ್ವಕವಾಗಿ ನಮ್ಮನ್ನೆಲ್ಲ ಇವತ್ತು ಬಂಧನ ಮಾಡಿಸುವಂಥ ಕೆಲಸ ಬಂದರೆ ಹೊರತು ನಿಮ್ಮ ಸಮಸ್ಯೆಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಭರವಸೆ ಮೂಡಿಸೋ ಕೆಲಸ ಮಾಡಲಿಲ್ಲ. ಹಾಗಾಗೇ ಪರಿಹಾರ ಕೊಡೋ ಶಕ್ತಿ ಮುಖ್ಯಮಂತ್ರಿಗೆ ಇದೆ. ಮುಖ್ಯಮಂತ್ರಿ ವೇದಿಕೆ ಬರಲಿ ಅಂತಂದ್ವಿ, ಅವರು ಬರಲಿಕ್ಕಾಗಲ್ಲ ಅಂದರು. ಅವರಿದ್ದಲ್ಲಿ ನಾವು ಹೋಗ್ತೀವಿ, ನಾವು ಅವಕಾಶ ಮಾಡಿಕೊಂಡು ನಡ್ಕೊಂತ ಹೋದ್ವಿ. ಇಷ್ಟು ಮಾಡೋದೇ ಸರ ವಿನಾಕಾರಣ ಪೊಲೀಸರಿಗೆ ಒತ್ತಡ ಹಾಕಿ ಈ ಸಮುದಾಯದ ಹೋರಾಟ ಹತ್ತಿಕ್ಲಿಕ್ಕೋಸ್ಕರ ಲಾಠಿ ಚಾರ್ಜ್ ಮಾಡುವಂತಹ ಅಮಾಯಕ ರೈತರ ಮೇಲೆ, ಅಮಾಯಕ ವಕೀಲರ ಮೇಲೆ, ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಹಲ್ಲೆ ಮಾಡುವಂಥ, ಲಾಠಿ ಚಾರ್ಜ್ ಮಾಡುವಂಥ, ತಲೆ ಕೈ, ಇವತ್ತು ಭಾಳ ಕಾಲು, ಇಷ್ಟೆಲ್ಲ ಗಾಯಗಳಾಗುವಷ್ಟು ಮಟ್ಟಿಗೆ ಭಾಳ ಕ್ರೂರವಾಗಿರ್ತಕ್ಕಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅದು ಇಡೀ ಕರ್ನಾಡಿನ ಹೋರಾಟಗಾರರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ. ಇದರ ಪರಿಣಾಮವನ್ನು ಸರ್ಕಾರ ಅನುಭವಿಸಬೇಕಾಗುತ್ತೆ. ನಮ್ಮ ಹೋರಾಟದ ಭಿಕ್ಷೆಯಿಂದ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ದನಕಾಯಿ ಹುಡುಗನು ಗೊತ್ತೈತಿ, ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತ ಓಟ್ ಹಾಕಿದ್ದೇ ಪಂಚಮಸಾಲಿ ಹೋರಾಟ. ಈ ಜನಾಂಗದ ಹೋರಾಟವನ್ನು ಪ್ರೀತಿಯಿಂದ ಗೆಲ್ಲೋ ಪ್ರಯತ್ನ ಮಾಡಬೇಕಾಗಿತ್ತು, ಹೃದಯದಿಂದ ಗೆಲ್ಲುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಕಳೆದ 15 ದಿವಸಗಳಿಂದ ನೀವು ಕೊಟ್ಟಂಥ ಹಿಂಸೆ, ನೀವು ಕೊಟ್ಟಂಥ ದೌರ್ಜನ್ಯ, ನೀವು ಮಾಡಿರ್ತಕ್ಕಂಥ ಹೆದರಿಕೆ, ನೀವು ಮಾಡಿದ ಬೆದರಿಕೆ, ಇಷ್ಟೆಲ್ಲ ಹೆದರಿಕೆ ಬೆದರಿಕೆ ನಡೆಯುವ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದವರು ಬಂದು ಶಾಂತಿಯುತ ಪ್ರತಿಭಟನೆ ಮಾಡಿದರೆ, ಹಲ್ಲೆ ಮಾಡೋ ಪ್ರಯತ್ನ ಮಾಡ್ತದಂದರೆ ಉದ್ದೇಶ ಅಂದರೆ ಎಲ್ಲೇ ಒಂದು ಕಡೆ ಇಡೀ ಲಿಂಗಾಯತ ಸಮುದಾಯವನ್ನು ತಮಗೆ ಮುಖ್ಯಮಂತ್ರಿಗಳು ಮಾತುಕತೆ ಕರೆದಿದ್ರು, ತಾವು ಹೋಗಲಿಲ್ಲ ಅಂತೇಳಿ ಒಂದು ಹೇಳ್ತಾರೆ. ಮುಖ್ಯಮಂತ್ರಿ ಎಲ್ಲಿ ಯಾರು ಹೇಳಿದ್ರು ಮಾತುಕತೆ ಕರೆದಾರೆ ಅಂತೇಳಿ? ನಾವು ಮುಖ್ಯಮಂತ್ರಿಗಳು ಮಾತುಕತೆ ನನ್ನ ಒಬ್ಬನಿಗೆ ಕರಿಬೇಡ್ರಿ, ನಾವು ನಿಮ್ಮ ಹತ್ರ ಬರ್ತೇವೆ, ಜನರಿಗೆ ಉತ್ತರ ಕೊಡ್ರಿ ಅಂತೇಳಿ. ನಾನು ಒಬ್ಬನೇ ಮಾತುಕತೆ ಮಾಡಿದ್ರಪ್ಪ ಅಂತಂದರೆ ಇಂಥ 1000 ಮಾತುಕತೆ ಆಗ್ಯಾವಲ್ಲ, ಜನರಿಗೆ ಉತ್ತರ ಕೊಡಲಿ. ನಾನು ಜನರ ಪರ ಹೋರಾಟ ಮಾಡೋಂಥನು, ನಾನು ನಿಮ್ಮ ಹತ್ರ ಬರ್ತೀವಿ, CM ಅವರು ಬಂದು ನಿಮ್ಮ ಸಮಾಜ ಪರ ಇದೇವೋ ಇಲ್ಲೊಂದು ಸ್ಪಷ್ಟೀಕರಣ ಕೊಡಲಿ. ಇಲ್ಲ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ, ನಾನು ನಿಮ್ಮ ಸಮಾಜಕ್ಕೆ ಏನು. ಇದು ಜಯಮೃತ್ಯುಂಜಯ ಶ್ರೀಗಳ ಮಾತು. ಸರ್ಕಾರ ಮಾತಿಗೆ ಕರೆದಿದ್ರೆ ನಾನು ಒಬ್ಬನ ಮಾತುಕತೆಗೆ ಹೋಗಲ್ಲ, ಯಾಕೆಂದರೆ ಈ ರೀತಿ ಹಲವು ಮಾತುಕತೆಗಳು ಈಗಾಗಲೇ ಆಗೋಗಿದೆ. ಜನರ ಮುಖೇನವೇ ಸರ್ಕಾರ ಒಂದು ಸಂದೇಶವನ್ನು ಕೊಡಬೇಕು ಅಂಥೇಳಿ ಆಗ್ರಹಿಸ್ತಾ ಇರುವಂಥದ್ದು.